ಅದನ್ನಲ್ಲಿ ಲಿಖಿತವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ನಮ್ಮೆಲ್ಲರ ಹತ್ರ ಇದೆ, ನಮ್ಮ ಹತ್ರನೂ ಇದೆ. ಆದರೆ ಬಹಳ ನೋವಿನ ಸಂಗತಿ ಏನಂದರೆ, ಸಾವಿರಾರು ಕೋಟಿಗಳು ಖರ್ಚಾಗಿರ್ತಕ್ಕಂಥ ಪ್ರಾಜೆಕ್ಟು, ಲಕ್ಷಾಂತರ ಜನ ಎದುರು ನೋಡ್ತಾ ಇರ್ತಕ್ಕಂಥ ಪ್ರಾಜೆಕ್ಟಲ್ಲಿ 15 ವರ್ಷ ಆದಮೇಲೆ ತಾನು ಏನು ಉತ್ತರ ಕೊಟ್ಟಿದ್ದೀನಿ, ಬಹಳ ಮುಖ್ಯವಾದಂಥ ಉತ್ತರ. ಇಲ್ಲಿ ಯೋಜನೆಗಳ ಕಾಮಗಾರಿಗಳು ಎಷ್ಟಾಗಿದ್ದಾವೆ ಅನ್ನೋದೆಲ್ಲ ಪ್ರಶ್ನೆ, ಎಷ್ಟು ಸಾವಿರ ಕೋಟಿ ಖರ್ಚು ಮಾಡಿದ್ದೀವಿ ಅನ್ನೋದೆಲ್ಲ ಪ್ರಶ್ನೆ. ಆ ಯೋಜನೆ ಬದುಕಿರೋದೇ, ಜೀವಂತ ಇರೋದೇ ನೀರಿನ ಲಭ್ಯತೆ ಮೇಲೆ. ಆ ನೀರಿನ ಲಭ್ಯತೆಗೆ ಒಬ್ಬ ಜಲಸಂಪನ್ಮೂಲ ಸಚಿವರೇ 8 TMC ಇದರಲ್ಲಿ ಲಭ್ಯತೆ ಅಂತ ಉತ್ತರ ಕೊಟ್ಟ ಮೇಲೂ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ಮಾಧ್ಯಮದ ಮುಂದೆ ಬೆತ್ತಲಾದ್ರಲ್ಲ DK ಶಿವಕುಮಾರ್ ಅವರು. ಇದು ಈ ರಾಜ್ಯದ ಈ ಬಯಲುಸೀಮೆ ಜನರಿಗೆ ಅವ್ರು ಮಾಡಿದಂಥ ಪರಮ ಮೋಸ ಇದು. ತಾನು ಉತ್ತರ ಕೊಟ್ಟಿರೋದನ್ನ ಸಮರ್ಥಿಸಿಕೊಳ್ಳಿಲ್ಲ ಅವ್ರು. ನನಗೆ ಗೊತ್ತಿಲ್ಲ, ನೋಡ್ತೀನಿ ಅಂತ ಉಡಾಫೆ ಉತ್ತರವನ್ನು ಹೇಳಿ. ಅಂದರೆ ಈ ಜಿಲ್ಲೆಗಳ ಒಂದು ನೀರಾವರಿ ಹೋರಾಟವನ್ನು ಸರ್ಕಾರ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದಕ್ಕೆ ಇದಕ್ಕಿಂತಲೂ ಒಂದು ಕೆಟ್ಟ ಉದಾಹರಣೆ ಇನ್ನೊಂದು ಸಿಗೋದಿಲ್ಲ. ಅದರ ಜೊತೆಗೆ ಇವತ್ತು ನಮ್ಮ ಇನ್ನೊಂದು ಅಪಾಯಕಾರಿ ಮುಖ್ಯಮಂತ್ರಿಗಳು KH ಮುನಿಯಪ್ಪನವ್ರ ಕೈಗೆ ಮೈಕ್ ಕೊಟ್ಬಿಟ್ಟು ನೀವೇ ಹೇಳ್ರಿ ಅಂತ ಹೇಳಿದ್ರು. ಉಪಮುಖ್ಯಮಂತ್ರಿಗಳು ಚಿಂತಾಮಣಿ ಸುಧಾಕರ್ ಅವರ ಕೈಗೆ ಕೊಟ್ಬಿಟ್ಟು ನೀವೇ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ಹಾಗಾದ್ರೆ ನೀವು ಯಾಕೆ ಬಂದ್ರಿ ಇಲ್ಲಿ ಸಚಿವ ಸಂಪುಟ ಸಭೆ ಮಾಡಕ್ಕೆ? ಯಾಕೆ ಬ್ರೀಫ್ ಮಾಡಿದ್ರಿ? ಯಾಕೆ ನೀವು ಅದಕ್ಕೆ ಉತ್ತರ ಕೊಡಲಿಲ್ಲ? ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ತರ ನಮಗೆ ಉತ್ತರ ಕೊಡಬೇಕಾಗಿತ್ತು. ಅಥವಾ ನಿಮ್ಮ ಹತ್ರ ಏನಾದರೂ ವರದಿಗಳಿದ್ರೆ ಮಾಧ್ಯಮದ ಮುಂದೆ ಪ್ರೆಸೆಂಟ್ ಮಾಡಬೇಕಾಗಿತ್ತಲ್ಲ. ಉಡಾಫೆ ಮಾತಾಡಕ್ಕೆ ಬಂದಿದ್ರಾ? ಪಿಕ್ನಿಕ್ ಬಂದಿದ್ರಾ ನೀವು ನಂದಿ ಹಿಲ್ಸ್ಗೆ? ನಾವು ಎಷ್ಟು ಸಾರಿ ಹೇಳಿದ್ದೀವಿ, ಇದನ್ನ ಅಜೆಂಡಾದಲ್ಲಿ ತರಬೇಕು, ವಿಸ್ತೃತವಾಗಿ ಚರ್ಚೆ ಆಗಬೇಕು, ವೈಜ್ಞಾನಿಕ ಅಂಶಗಳು, ವರದಿಗಳು ಅವುಗಳನ್ನ ಇಟ್ಕೊಂಡು ನೀವು ಮಾತಾಡಬೇಕು ಅಂತ ಹೇಳಿದ್ರೆ ಮತ್ತದೇ ಉಡಾಫೆ ಮಾತು. ಅದು ಯಾರೋ ಫಾರಿನ್ ಅವರು ಬಂದರು, ವರ್ಲ್ಡ್ ಇವರು ಬಂದ್ಬಿಟ್ರು, ಅವರು ಅದನ್ನು ಮೆಚ್ಕೊಂಡು ಹೋಗಿದ್ದಾರೆ ಅಂದ್ರೆ ಅದಲ್ಲ ರೀ ಮೆಚ್ಕೊಂಡು ಹೋಗ್ಬೇಕಾಗಿರೋದು. ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ತ್ಯಾಜ್ಯ ನೀರನ್ನು ಮರುಬಳಕೆ ಮಾಡ್ಕೊಳ್ಳೋಕ್ಕೆ ಒಂದು ಗೈಡ್ಲೈನ್ ಇದೆ. ಇಡೀ ದೇಶಕ್ಕೆ ಒಂದು ಗೈಡ್ಲೈನ್ ಇದೆ. ನಿಮಗೆ ಗೊತ್ತಿಲ್ಲ ಅಂದ್ರೆ ನಮ್ಮನ್ನು ಕೇಳಿ, ನಾವು ಕೊಡ್ತೀವಿ ಅಂತ ಹೇಳಿದ್ರು ನೀವು ಯಾರು ಹತ್ರನೇ ಬರೋದಿಲ್ಲ. ಆ ಗೈಡ್ಲೈನ್ ಅನ್ನು ವೈಲೇಟ್ ಮಾಡಿ ಆ ಪ್ರಾಜೆಕ್ಟ್ ಅನ್ನು ಮಾಡಿದಿರಿ. ಆ ಗೈಡ್ಲೈನ್ ಅಲ್ಲಿ ಟರ್ಷರಿ ಟ್ರೀಟ್ಮೆಂಟ್ ಮಾಡಬೇಕು ಅಂತಿದೆ, ಕಡ್ಡಾಯವಾಗಿ ಡಿನೈಟ್ರಿಫಿಕೇಶನ್ ಮಾಡಬೇಕು ಅಂತಿದೆ, ಡಿಫಾಸ್ಫರಸ್ ಮಾಡಬೇಕು ಅಂತಿದೆ. ಅದು ಮಾಡದೇ ಇದ್ರೆ ಖಂಡಿತ ಈ ಜಿಲ್ಲೆಗಳ ಅಂತರ್ಜಲ ಹಾಳಾಗುತ್ತೆ. ಅದನ್ನ ಮತ್ತೆ ಯಾವತ್ತೂ ಸರಿಪಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದು ಒಂದು ಕಡೆ ಕುಡಿಯುವ ನೀರಿನ ಮೂಲವನ್ನು ಹಾಳು ಮಾಡ್ತದೆ, ಇನ್ನೊಂದು ಕೃಷಿಗೆ ಹೋಗ್ತಾ ಇರತಕ್ಕಂಥ ನೀರನ್ನು ಹಾಳು ಮಾಡ್ತದೆ. ಅದು ಮುಂದಿನ ದಿನಗಳಲ್ಲಿ ಫುಡ್ ಚೈನ್ಗೆ, ನಮ್ಮದು ಏನು ಆಹಾರ ಇದಿದೆ ಆ ಫುಡ್ ಚೈನ್ಗೆ ಬರ್ತದೆ. ಇದರಿಂದ ದೊಡ್ಡ ಅಪಾಯ ಆಗ್ತದೆ ಅಂತ ಹೇಳ್ತದೆ ಗೈಡ್ಲೈನ್. ನೀವು ಅದನ್ನು ವೈಲೇಟ್ ಮಾಡ್ತೀರಿ. ಅದರ ಜೊತೆಗೆ ಇದು ಯೋಜನೆ ಆದ ಮೇಲೆ ಅದನ್ನು ಪುನರ್ ಪರಿಶೀಲನೆ ಮಾಡುವಂತ